ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಮೈ ಚಾನಲ್. ನೋಡ್ರಿ, ನಾವು ಇನ್ಸ್ಟಾಗ್ರಾಮ್ ಒಳಗೆ ಹೇಳ್ದಂಗೆ ಅಲ್ಲಿ ಶಾರ್ಟ್ ವಿಡಿಯೋಸನ್ನು ಮಾಡಿದ್ದೆ ನಾನು. ಈ GPSTR ಮತ್ತು ಏನು ಟೀಚಿಂಗ್ ಪೋಸ್ಟ್ ಸಂಬಂಧಪಟ್ಟಂಗೆ ಡೀಟೇಲ್ ಆಗಿ ಏನು ಹೇಳೋಕ್ಕಾಗಿದ್ದಿಲ್ಲ ಅಲ್ಲಿ. ಯಾಕಂದ್ರೆ 1 ಮಿನಿಟ್ ವಿಡಿಯೋ ಅಥವಾ ಒಂದು ನಿಮಿಷ 2 ನಿಮಿಷ ಒಳಗೆ ಏನು ಜಾಸ್ತಿ ಹೇಳೋಕ್ಕಾಗೋದಿಲ್ಲ. ನಾವು ಬ್ರೀಫನ್ನು ನಿಮ್ಗೆ ಮಾಡ್ಬೋದಲ್ಲೇ. ಸೊ ಈಗೆಲ್ಲ ನಿಮ್ಗೆಲ್ಲ ಗೊತ್ತಿದ್ದಂಗೆ ಆಲ್ರೆಡಿ GPSTR ರಿಕ್ರೂಟ್ಮೆಂಟ್ ಆಗೋ ಚಾನ್ಸಸ್ ಅದಾವೆ. ಅದ್ರ ಸಂಬಂಧಪಟ್ಟಂಗೆ ನಾನು ಮಾತಾಡಿದೆ, ಯಾವೆಲ್ಲ ಬುಕ್ಸನ್ನು ಓದಬೇಕು, ಪ್ರಿಪ್ರೇಷನ್ ಹೆಂಗೆಲ್ಲ ಮಾಡಬೇಕು ಅಂತೇಳಿ. ಪೇಪರ್ 1ಗೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಕೆಲವು ಬುಕ್ಕನ್ನು ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೆ. ಏನಪ್ಪಾ ಅಂದ್ರೆ ಇಂಡಿಯನ್ ಪಾಲಿಟಿಗೆ ಎಂ ಲಕ್ಷ್ಮೀಕಾಂತು, ಆಮೇಲೆ ನಮ್ಮ ಆರ್ಟ್ ಆ್ಯಂಡ್ ಕಲ್ಚರು ನಿತಿನ್ ಸಿಂಘಾನಿ ಅವ್ರ ಬುಕ್ನು ಹೇಳಿದ್ದೆ. ಅಂದ್ರೆ ನಾ ರೆಫರ್ ಮಾಡಿದ್ದಿದ್ದು. ನಾ ಹೇಳಿದ್ದನ್ನ ಮಾಡ್ಬೇಕಂತಿಲ್ಲ, ಬಟ್ ಬೆಸ್ಟ್ ಬುಕ್ಸ್ ನನ್ನ ಪ್ರಕಾರ ಅಂತ ಹೇಳ್ತೇನೆ ಸ್ನೇಹಿತರೆ. ಯಾಕಂದ್ರೆ ನಿಮ್ಗೆ ಏನೈತಲ್ಲ, ಒಂದು ಫೌಂಡೇಶನ್ ಬೇಕ್ರಿ, ಬೇಸಿಕ್ಸ್. ಸುಮ್ಮನೆ ಎಕ್ಸಾಮಿಗೆ ಎಷ್ಟು ಬೇಕು ಅಷ್ಟು ಓದಿದ್ರೆ ಉಪಯೋಗ ಇಲ್ಲ. ಸೊ ನೀವು ಬೇಸಿಕ್ಸ್ ಅರ್ಥ ಆಗಬೇಕು, ಫೌಂಡೇಶನ್ ಅರ್ಥ ಆಗಬೇಕು. ಒಂದ್ಸಲ ನೀವು ಓದ್ಬಿಟ್ರಂದ್ರೆ ನೀವು ಬೇರೆ ಬೇರೆ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡ್ಬೋದು ಆ ಒಂದು ನಾಲೆಜ್ ಇಂತ್ರ. ಓಕೆ, ಸೊ ಅದಕ್ಕಾಗಿ ನಾನು ನಿಮ್ಗೆ ಕೆಲವು ಬುಕ್ಸ್ ಅನ್ನು ಸಜೆಸ್ಟ್ ಮಾಡಿದ್ದೆ. ಆಮೇಲೆ ಮೊನ್ನೆ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ ಸ್ನೇಹಿತರೆ. ನನಗೆ ಏನಪ್ಪಾ ಅಂದ್ರೆ 7 ಬುಕ್ಸ್ ಅನ್ನ ನಾನು ಸಜೆಸ್ಟ್ ಮಾಡಿದೆ ಪೇಪರ್ 1ಗೆ. GPSTR ಏನು ಬರೀತಿರಲ್ಲ ಅದಕ್ಕೆ ಪೇಪರ್ 1ಗೆ ಆಲ್ಮೋಸ್ಟ್ ಒಂದು 80% ಪ್ರಿಪ್ರೇಷನ್. ನಿಮ್ಮ ಕಡೆ ಟೈಮ್ ಕಡಿಮೆ ಐತಿ, ಇವತ್ತು ಬಜೆಟ್ ಫ್ರೆಂಡ್ಲಿ ನೀವು ಪ್ರಿಪ್ರೇಷನ್ ಮಾಡಬೇಕು ಸ್ಟಡಿ ಮಟೀರಿಯಲ್ ಅಂತಂದ್ರೆ ನಾನು ನಿಮ್ಗೊಂದು 7 ಇದನ್ನು ಸಜೆಸ್ಟ್ ಮಾಡಿದ್ದೆ. ಏನು ಬುಕ್ಸನ್ನು. ಅದ್ರೊಳಗೆ ಏನು ಬಂತಪ್ಪ ಅಂದ್ರೆ ಪೇಪರ್ 1ಗೆ ನಾನು ಏನಾದ್ರೆ ಎಂತಾರೆ ಅದಕ್ಕೆ, ಇದು ಜನರಲ್ ನಾಲೆಜ್ ಹಿಡ್ಕೊಂಡು ಕನ್ನಡ ಗ್ರಾಮರ್ ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರ್ ಬುಕ್ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ 6th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಮಟ್ಟ ಪಕ್ಕಾ ಗ್ಯಾರಂಟಿ ಓದಲೇಬೇಕ್ರಿ. ಸ್ವಲ್ಪ ಟೈಮ್ ಬೇಕಾಗ್ತದೆ ಅದನ್ನ ಕವರ್ ಮಾಡಲಿಕ್ಕೆ. ಹಂಗಂತೇಳಿ ಅರ್ಜೆನ್ಸಿ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೀವು ಸ್ಕಿಪ್ ಮಾಡ್ಬೋದಲ್ಲಿ. ಟೈಮ್ ಐತಿ, ಸೊ ಇವತ್ತಿಂದನೇ ಶುರು ಮಾಡ್ರಿ. ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಸಾಕಷ್ಟು ಟೈಮ್ ಐತಿ. ನೀವು ಒಂದು ಲೆವೆಲ್ಗೆ ಹೌದಪ್ಪ ಅನ್ನೋ ನೀವು ಸಿಲೆಬಸ್ಸನ್ನು ಕವರ್ ಮಾಡ್ಬೋದು, ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಕೊಡ್ಬೋದು ನೀವು. ಓಕೆ, ಇನ್ನು ಪೇಪರ್ 2 ಸಂಬಂಧಪಟ್ಟಂಗೆ, ಪೇಪರ್ 3 ಸಂಬಂಧಪಟ್ಟಂಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಹಂಗೆ ಲೈಕ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, GPSTR ಆಗಲಿ HSTR ಆಗಲಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನೈತಲ್ಲ ಅವುಗಳನ್ನೇನು ಟಚ್ ಮಾಡೋ ಸ್ನೇಹಿತರೆ. ಮೊದಲು ನಿಮ್ಮ ಸಿಲೆಬಸ್ಸನ್ನು, ಮೊದಲು ನಿಮ್ಮ ಪ್ರಿಪರೇಷನ್ನ ಮೇನ್ ಪ್ರೈಮ್ ಪಾರ್ಟ್ ಅಂತಂದ್ರೆ ಅದೇ ರೀ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀವು ಟಚ್ ಮಾಡಬೇಕು, ರೆಫರ್ ಮಾಡಬೇಕು. ಯಾವೆಲ್ಲ ಕ್ವಶನ್ಸನ್ನು ಕೇಳ್ಯಾರ, ಯಾವೆಲ್ಲ ರೀತಿಯೊಳಗೆ ಕೇಳ್ಯಾರ. ಕ್ವಶನ್ ಕೇಳೋ ಸ್ಟೈಲ್ ಚೇಂಜ್ ಆಗಿರ್ಬೋದು, ಆದರೆ ಕಂಟೆಂಟ್ ಅದೇ ಐತೈತ್ರಿ. ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ. ಸೊ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ನೀವು. ಸೊ ಮುಂದೆ ನೆಕ್ಸ್ಟ್ HSTR ಬಗ್ಗೆನೂ ಕೆಲವೊಬ್ರು ಕೇಳಿದ್ರಿ. ಕಂಪ್ಯೂಟರ್ PE ಟೀಚರ್, ಫಿಸಿಕಲ್ ಎಜುಕೇಶನ್ ಟೀಚರ್ ರಿಕ್ರೂಟ್ಮೆಂಟ್ ಆಗುತ್ತೆ, ಅದ್ರ ಬಗ್ಗೆನೂ ಕೇಳಿದ್ರಿ. ಮುಂದಿನ ವಿಡಿಯೋದಾಗ ನಾನು ಅದ್ರ ಬಗ್ಗೆನೂ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಯಾಕಂದ್ರೆ ಒಂದೇ ವಿಡಿಯೋದಾಗ ಎಲ್ಲವನ್ನೂ ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗ್ಬಿಡ್ತೀವಿ, ಬೌನ್ಸ್ ಆಗ್ಬಿಡ್ತದೆ, ನಿಮ್ಗೆ ಸರಿಯಾಗಿ ಅರ್ಥನೂ ಆಗೋದಿಲ್ಲ. ಸೊ ಹಾಗಾಗಿ ಪೇಪರ್ 1 GPSTR ಪೇಪರ್ 1ಗೆ ನಾ ಏನು ಹೇಳಿಲ್ಲ ಅದನ್ನು ನೀವು ಫಾಲೋ ಮಾಡೋ ಸ್ನೇಹಿತರೆ. ನಾ ಏನು ಹೇಳಿದೆ, ಜನರಲ್ ನಾಲೆಜು, ಜನರಲ್ ಇಂಗ್ಲೀಷು, ಜನರಲ್ ಕನ್ನಡ ಗ್ರಾಮರು, ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು, ಜನರಲ್ ನಾಲೆಜು, ಇಂಡಿಯನ್ ಪಾಲಿಟಿ, ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ 6th to 10th ಮಸ್ಟ್ ಆ್ಯಂಡ್ ಶುಡ್ ನೀವು 6th to 10th ಓದಲೇಬೇಕ್ರಿ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಮುಂದಿಟ್ಕೋರಿ ಸಿಲೆಬಸ್ ಒಳಗೆ. ಓಕೆ, ಯಾವತ್ತು ನೀವು ಯಾವಾಗ ಸ್ಟಡಿ ಕುಂದಿರ್ತಿರಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಒಂದು ಸಿಲೆಬಸ್ ಕಾಪಿ ನಿಮ್ಮ ಕಣ್ಮುಂದೆ ಇರಲೇಬೇಕು. ಇದು ಮಾಸ್ಟರ್ ಪ್ಲಾನ್ ಇದೆ. ಸಿಲೆಬಸ್ ಕಾಪಿ ಇಟ್ಕೊಂಡು ಓದೋದು ಮಾಸ್ಟರ್ ಪ್ಲಾನ್. ಯಾಕಂದ್ರೆ ಕೆಲವ್ರು ಏನು ಮಾಡ್ತಾರೆ, ಸಿಲೆಬಸ್ ಕಾಪಿ ನೋಡ್ತಾರೆ, ಅದ್ರೊಳಗೆ ಎಷ್ಟೈತೆ ಅಷ್ಟು ನೋಟ್ಸ್ ಕಲೆಕ್ಟ್ ಮಾಡ್ತಾರೆ, ಆಮೇಲೆ ಸಿಲೆಬಸ್ ಕಾಪಿ ಮೂಲಿಗೆ ಮಾಡ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಸೊ ನಿಮ್ಗೆ ಏನಾಕೈತಿ, ಎಷ್ಟು ಓದಿದೆ, ಎಷ್ಟು ಬಿಟ್ಟೆ, ಏನು ಕವರ್ ಮಾಡಿದೆ, ಏನು ಬಿಟ್ಟೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಹಂಗಿದ್ದಾಗ ಸಿಲೆಬಸ್ ಕಾಪಿ ಮುಂದಿಟ್ಕೋರಿ. ಇಂಡಿಯನ್ ಪೊಲಿಟಿಯಿಂದ ಶುರು ಮಾಡ್ರಿ. ಓಕೆ, ನೋಡ್ರಿ, ನೀವು ಕನ್ನಡ ವ್ಯಾಕರಣ, ಇಂಗ್ಲೀಷ್ ವ್ಯಾಕರಣ, ಗ್ರಾಮರು ಎಲ್ಲ ನೀವು ಕರೆಕ್ಟಾಗಿ ಮಾಡ್ತೀರಿ. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಅದೇನು ಕಷ್ಟ ಆಗೋದಿಲ್ಲ. ನಿಮಗೆ ಈ GPSTR ಸಂಬಂಧಪಟ್ಟ ನಿಮಗೆ ಕಷ್ಟ ಅನಿಸೋದಿಲ್ಲಪ್ಪ ಅಂತಂದ್ರೆ ನನ್ನ ಪ್ರಕಾರ ಈ ಚೈಲ್ಡ್ ಡೆವಲಪ್ಮೆಂಟ್ ಏನಂತೇನೋ, ಓಕೆ, ಚೈಲ್ಡ್ ಬಿಹೇವಿಯರ್, ಚೈಲ್ಡ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಬಂದಿರ್ತಾವೆ. ಯಾಕಂದ್ರೆ ಆ ಟಾಪಿಕ್ ಏನೈತಲ್ಲ, ಆ ಸೆಕ್ಷನ್ನು ಸಿಲೆಬಸ್ ಒಳಗೆ ನೋಡಕ್ಕೆ ಸಣ್ಣದು ಅನಿಸ್ತೈತಿ ರೀ. ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಗಿ ಅಂತೇಳಿ ಇಂಗ್ಲೀಷ್ನಾಗ ಕರಿತೀವಿ. ಅದು ಭಾಳ ವಾಸ್ಟ್ ಐತ್ರಿ. ನೀವು ಅದನ್ನು ಡೀಪಾಗಿ ನೋಡ್ಕೊಂತ ಹೋದ್ರೆ ಡ್ರಾಪ್ ಡೌನ್ ಮಾಡಿ ಸಿಕ್ಕಾಪಟ್ಟಿ ಐತಿ. ನಾನು ನೋಡಿದೆ, ಕೆಲವೊಂದು ಥೇರಿಗಳು ಅದಾವ, ಅವನು ನಾ ಹೇಳ್ಕೊಂತ ಹೋಗ್ತೇನೆ ಸ್ನೇಹಿತರೆ. ಯಾಕಂದ್ರೆ ನಾನು ಡಿಸೈಡ್ ಮಾಡೀನಿ ಈ ಸಬ್ಜೆಕ್ಟ್ ನಿಮ್ಗೆ, ಈ ಸೆಕ್ಷನ್ ಪ್ರಿಪ್ರೇಷನ್ ನಿಮ್ಗೆ ಪ್ರಾಬ್ಲಮ್ ಆಕೈತೆ ಅಂದ್ರೆ ಅದನ್ನು ನಾನು ಗೈಡ್ ಮಾಡ್ಬೇಕಂತೇಳಿ ನಾ ತಯಾರಿ ಮಾಡ್ಕೊಂಡಿನಿ. ಸೊ ಹೋಗ್ತಾ ಅದನ್ನೆಲ್ಲ ನಿಮ್ಗೆ ಹಂತ ಹಂತವಾಗಿ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮತ್ತು ಇನ್ನು ಮುಂದಿನ ವಿಡಿಯೋದಾಗ ಪೇಪರ್ 1 ಸಂಬಂಧಪಟ್ಟಂಗೆ ಏನು ಹೇಳಿದೆ, ಇಂಡಿಯನ್ ಪಾಲಿಟಿನೂ ನೀವು ಮಾಡ್ತೀರಿ. ಇಂಡಿಯನ್ ಪಾಲಿಟಿ ನೀವು ಕವರ್ ಮಾಡ್ತೀರಿ, ಇಂಗ್ಲೀಷ್ ಗ್ರಾಮರ್ ನೀವು ಮಾಡ್ತೀರಿ, ಕನ್ನಡ ಗ್ರಾಮರ್ ಮಾಡ್ತೀರಿ. ಆದರೆ ಇಂಗ್ಲೀಷ್ ಗ್ರಾಮರ್ ಮೇಲೆ ಕನ್ನಡ ಗ್ರಾಮರ್ ಮೇಲೆ ಸ್ವಲ್ಪ ಹೊತ್ತು ಕೊಡ್ರಿ, ಸ್ಕೋರಿಂಗ್ ಇರ್ತಾವೆ. ಆಮೇಲೆ ಪ್ರೀವಿಯಸ್ ಕ್ವಶನ್ ಪೇಪರ್ ಆಯಿತು. 6th to 10th ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಯಾಕೆ ಹೇಳ್ತಾರೆ ಅಂದರೆ ಇದು ಪ್ರತಿಯೊಂದು ಎಕ್ಸಾಮಿಗೂ ಇದೆ.
ಮಸ್ಟ್ ಆ್ಯಂಡ್ ಶುಡ್ ರೀ. ಎಲ್ಲ ಎಕ್ಸಾಮಿಗೂ ಬೇಸಿಕ್ ಫೌಂಡೇಶನ್ ಅಂತ ತಿಳ್ಕೊಂಬಿಡ್ರಿ. NCERT ಬುಕ್ಸ್ ಅಂತ ಹೇಳ್ತಾರೆ, ತಗೋರಿ, ಓದ್ರಿ, ಪ್ರಾಬ್ಲಮ್ ಇಲ್ಲ. ಸೊ ಹಂಗಂತೇಳಿ ಯಾವುದನ್ನು ಲೈಕ್ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇದರಿಂದ ಜಾಸ್ತಿ ಕ್ವಶನ್ ಬರ್ಲಿಕ್ಕಿಲ್ಲ ಬಿಡ ಅಂತೇಳಿ. ಸೊ ಪ್ರತಿಯೊಂದನ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ರಿ. ಸೊ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಗಿ ಸಂಬಂಧಪಟ್ಟಂಗೆ ನಾ ಏನೇನೆಲ್ಲ ನಾ ಕವರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಸ್ಟೇ ಟ್ಯೂನ್. ನಮ್ಮ ಚಾನಲ್ ಜೊತೆ ನೀವು ಜಾಯಿನ್ ಆಗ್ರಿ. ಸೊ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನಾ ಎಲ್ಲವನ್ನು ಹೇಳ್ಕೊಂತ ಹೋಗ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳಿದ್ರೆ ಮತ್ತೆ ಮುಂದಿನ ಸಿಗೋಣ ಅಂತ. ಸಂತೋಷ್ ತಿಬಲಿ ಸೈನಿಂಗ್. ಥ್ಯಾಂಕ್ ಯು ಸೊ ಮಚ್.